ಆಯಿತು. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಸ್ಟೋರಿ. ಅಂದರೆ ಎಲ್ರಿಗೂ ತಲುಪಬೇಕಾಗಿರೋ ಮೆಸೇಜಸ್ಸು. ಸೊ ಆದಷ್ಟು ಸ್ಪ್ರೆಡ್ ಮಾಡಿ ಎಲ್ಲರೂ ಬಂದು ನೋಡಿದ್ರೆ ಗೌರ್ಮೆಂಟ್ ಸ್ಕೂಲ್ಸು ಅದನ್ನು ಡೆವಲಪ್ ಆಗೋದಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಅಣ್ಣ. ಸರ್ಕಾರಿ ಶಾಲೆ ಉಳಿಬೇಕು ಕನ್ನಡ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ವಿಡಿಯೋ ನಂದು ವೈರಲ್ ಆಗಿತ್ತು. ಏನಪ್ಪ ಅಂದರೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇಂಗ್ಲೀಷ್ ಇದ್ರೇ, ಇಂಗ್ಲೀಷಲ್ಲಿ ಓದಿದ್ರೆ ಮಾತಾಡೋ ಕೆಲಸ ಸಿಗೋದು ಅಂತ ಹೇಳಿ ಇವಾಗ ಹಂಗೆ ಆಗಿರೋದಣ್ಣ. ಇರೋದಂತಾನೆ ಹೇಳ್ತಾ ಇದ್ದೀವಣ್ಣ. ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆ ಓಕೆ, HIT ಯಾಕಪ್ಪ ಅಂತ ಅನ್ಕೊಂಡೆ. HITಗೆ ಒಂದು ಟ್ವಿಸ್ಟ್ ಇದೆ. ಇನ್ನೊಂದೇನಪ್ಪ ಅಂದರೆ ಈ ಸರ್ಕಾರಿ ಶಾಲೆ HITಲ್ಲಿ ನಮ್ಮದೊಂದು ಕಾಣದೇ ಇರುವಂಥ ಪಾತ್ರಕ್ಕೆ ಧ್ವನಿ ಆಗಿದ್ದೀನಿ. ತುಂಬ ಖುಷಿ ಆಗುತ್ತಣ್ಣ. ತುಂಬ ಥ್ರಿಲ್ಲಿಂಗ್ ಆಗಿದೆ ಅಣ್ಣ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಪ್ರೀತಿ ಅಷ್ಟೇ ಕನ್ನಡ. ಜನ ಕೊಟ್ಟಿರೋ ಪ್ರೀತಿ ಭಿಕ್ಷೆ ಕನ್ನಡ ಅಷ್ಟೇ ಅಣ್ಣ. ಎಲ್ಲಿರೋರು ಎಲ್ಲೆಲ್ಲ ಓದ್ತಾರೆ ಕನ್ನಡ. ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಒಟ್ಟಿನಲ್ಲಿ ಅಣ್ಣ ಜನ ಪ್ರೀತಿ, ಜನದ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅಣ್ಣ. ಖುಷಿ ಆಗುತ್ತೆ ಅಣ್ಣ. ಸಾಂಗ್ ಮಾತ್ರ ಸಖತ್ತಾಗಿದೆ ಅಣ್ಣ. ಮತ್ತು ಶ್ರವಣ ಅನ್ನೋದು ತುಂಬ ಖುಷಿ ಆಗುತ್ತೆ ಅಣ್ಣ. ಟೋಟಲ್ ಮೂವಿ ಅಂದರೆ ಸರ್ಕಾರಿ ಶಾಲೆ ಮೇಲೆ ನಿಂತಿದೆ. ಅದರಲ್ಲಿ ಒಂದು ಟ್ವಿಸ್ಟು ಟರ್ನಿಂಗು. ಈ ಸರ್ಕಾರಿ ಶಾಲೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತಲ್ಲ ಅನ್ನೋದು ತುಂಬ ಚೆನ್ನಾಗಿದೆ ಅಣ್ಣ. ಹೌದು ಅಣ್ಣ. ಅಣ್ಣ ತುಂಬ ಜನ ಹೇಳ್ತಿದ್ರು ಗಿಲ್ಲಿ ಏನು ದಪ್ಪಾಗಿದ್ದೀಯ ಅಂತ ಹೇಳಿ. ಈ ಮೂವಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿಯವ್ರು ಏನು ದಪ್ಪಾಕಿದ್ದಾರೆ ಅಂತ ಹೇಳಿ. ತುಂಬ ಖುಷಿ ಆಗುತ್ತೆ ಅಣ್ಣ. ಇವಾಗ ಅವರೆಲ್ಲ ದೊಡ್ಡ ಕಲಾವಿದರು ಅಣ್ಣ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ. ತುಂಬ ಚೆನ್ನಾಗಿದೆ ಮೂವಿ ಎಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರು ಥ್ರಿಲ್ಲಿಂಗ್, ಎಂಟರ್ಟೈನಿಂಗ್ ಇದೆ. ನಮ್ಮ ಒಳ್ಳೆಯ ಆ್ಯಕ್ಟ್ ಮಾಡಿದ್ದಾನೆ. ಅದ್ರ ಸಲುವಾಗಿ ನಾನು ನೋಡ್ಲಿಕ್ಕೆ ಬಂದೆ ಹಳಿಯಾಳದಿಂದ. ಚೆನ್ನಾಗಿದೆ ಎಲ್ಲ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಎಲ್ಲರೂ ಮಸ್ಟ್ ವಾಚ್ ಮೂವಿ ಅಂತ ನನಗೆ ಅನಿಸುತ್ತೆ. ಚೆನ್ನಾಗಿದೆ. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅದೇ ಇವಾಗ ಸರ್ಕಾರಿ ಶಾಲೆ ಉಳಿಬೇಕು ಬೆಳಿಬೇಕು ಅಂತ ಅಂದರೆ ಇಂಥ ಸಿನಿಮಾಗಳೆಲ್ಲ ನೋಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಮಾಡಿ. ನಾನು ಗಿಲ್ಲಿ ನಟರ ಜೊತೆ ತುಂಬಾ ಆ್ಯಕ್ಟ್ ಮಾಡಿದ್ದೀನಿ. ಹಳ್ಳಿ ಮೂಳೆ, ಆನ್ಲೈನ್ ಲವ್ ಸ್ಟೋರಿ, ತುಂಬ ಎಲ್ಲ ಹಳ್ಳಿ ತುಂಬ ಮಾಡಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲ ಹೆಚ್ಚಿನ ಸಪೋರ್ಟಲ್ಲಿ ನೀವೆಲ್ಲ ಮೀಡಿಯಾದವ್ರನ್ನು ಪಬ್ಲಿಸಿಟಿ ಮಾಡಬೇಕು. ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಚೆನ್ನಾಗಿದೆ. ಲಾಸ್ಟಲ್ಲಿ ಏನೋ ಒಂಥರ ಥ್ರಿಲ್ ಇರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ. ಸೂಪರ್ ಮೂವಿ ಸರ್. ಸೂಪರ್ ಸರ್. ನಮ್ಮ ಮೋಹನ್ ಕುಮಾರ್, ಕಾಡುಗಳ ಜನಪದ ಹಾಡುಗಾರ ಮೋಹನ್ ಕುಮಾರು, ನಾನು ಅವ್ರು ಆಡಿದ ಮಾತ್ರ ಬೇರೆ ಫಿಲಿಮಲ್ಲಿ ಆಡಿದ್ರು. ಅದಕ್ಕಿಂತ ಮುಂಚಿಂದ ಅವರು ನಮ್ಮ ಮೂಲ ಜನಪದ ಉಳಿಸ್ಕೊಂತ ಎಲ್ಲ ನಮ್ಮ ಅವ್ರು ಉಳಿಸೋಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾವತ್ತೂ ನಾವು ಅಭಿಮಾನಿ, ಫುಲ್ಲು ಫಿದಾ ಬಿಟ್ಟಿರ ಅವ್ರ ಹಾಡಿಗೆ. ಆ ಹಾಡು ಒಂದೇ ನೋಡಿದ್ದಲ್ಲ, ಈಗ ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಇನ್ನೂ ನನ್ನ ಭಯಂಕರ. ಏನು ಎಂಟ್ರಿ ಕೊಟ್ಟರು ಗೊತ್ತಾ? ಭಯಂಕರ ಎಂಟ್ರಿ, ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ. ಸಕ್ಕತ್ತಾಗಿತ್ತು. ತುಂಬ ಇಷ್ಟಪಡ್ತು. ಫಿದಾ ಬಿಟ್ಟು ದೊಡ್ಡ ಫ್ಯಾನ್ ಅವ್ರು. ನಾನು ಮೋಹನ್ ಕುಮಾರ್ ದೊಡ್ಡ ಫ್ಯಾನ್ ನಾನು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು ಮೂವಿ ಬಂದು. ನಾನು ಹೇಳ್ಕೊಳ್ಳೋದು ಇಷ್ಟೇ, ಈಗ ನಡೀತಾ ಇರೋ ಜನ್ರೇಷನಲ್ಲಿ ಪ್ರೈವೇಟ್ ಶಾಲೆ ಎಲ್ಲ ಜಾಸ್ತಿ ಹೋಗ್ತಾ ಇದೆ. ಗೌರ್ಮೆಂಟು ಏನೂ ಇಲ್ಲ, ಬಿದೋಗ್ತಾ ಇದೆ. ಈಗ ಬಂದಿರೋ ಸರ್ಕಾರ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನಾವೇನು ಹೇಳ್ತಾ ಇರೋದು, ಸರ್ಕಾರಿ ಶಾಲೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಾವು ಹೇಳ್ತಾ ಇರೋದು. ಬಟ್ ಇದು ನಮ್ಮೂರು ಹೆಸರು ತೊಗೊಂಡು ಮೂವಿ ಮಾಡಿದಾಗಿಂದ ನಮಗೊಂದು ಹೆಮ್ಮೆ. ನಾವು ಒಂದು 10 ಜನ ಕೇಳ್ಬೋದು. ತುಂಬ ಚೆನ್ನಾಗಿದೆ. ಒಟ್ಟು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ಗಳು ಉಳಿಸಿ ಬೆಳೆಸಿ ಅಷ್ಟೇ ಕೇಳ್ತಾರೆ. ಧನ್ಯವಾದ. ಫಿಲಮ್ ಇದು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಸ್ಟೋರಿ. ಎಲ್ಲ ಫಿಲಮಲ್ಲಿ ಲವ್ ಸ್ಟೋರಿ ಅದಿದೆ. ಇದು ಲವ್ ಕಮ್ ಯಾವುದೂ ಇಲ್ಲ. ಈ ಥರ ಸಸ್ಪೆನ್ಸು, ಥ್ರಿಲ್ಲರು ಎಲ್ಲ ಥರ ಫಿಲಮ್ ಚೆನ್ನಾಗಿದೆ. ಎಲ್ಲರೂ ಬನ್ನಿ ನೋಡಿ, ಹೊಸಬ್ರನ್ನ ಪ್ರೋತ್ಸಾಹ ಮಾಡೋಣ. ಥ್ಯಾಂಕ್ ಯು ಸರ್. ಸರ್ಕಾರಿ ಶಾಲೆ ಸಿನಿಮಾ ಒಳ್ಳೆ ಸಿನಿಮಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂದರೆ ನಿಜವಾಗ್ಲೂ ಇವರಿಗೆ ಪ್ರೋತ್ಸಾಹ ಮಾಡಬೇಕು. ಎಲ್ಲರ ಅಭಿನಯ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಳ್ಳೆ ಫೋಟೋಗ್ರಫಿ. ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ಹಾರೈಸ್ತಾ ಇದ್ದೀನಿ. ಶ್ರೀನಿವಾಸ ಮೂರ್ತಿ, ಡಾಬಾಸ್ಪೇಟೆಯಿಂದ ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಫಿಲಮ್ಮು. ಎಲ್ಲರೂ ದಯಮಾಡಿ ನೋಡಿ. ನಮ್ಮ ಕಂಪ್ನಿಯ ಪ್ರತಿಭೆ ಗುನ್ನೆ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮತ್ತು ನಟನೆ ಮಾಡಿದ್ದಾರೆ. ಹಾಗೂ ಎಲ್ಲ ಕಲಾವಿದಗಳು ಸುಮಾರಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಫಿಲಮ್ಗಳು ನಾವು ಕನ್ನಡ ಇಂಡಸ್ಟ್ರೀಲಿ ಎಂದೂ ನೋಡಿಲ್ಲ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಜನ ಬಂದು ಸಪೋರ್ಟ್ ಮಾಡಿ. ಇಷ್ಟ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಸರ್ಕಾರಿ ಶಾಲೆಯ ಉಳಿವಿಗಾಗಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ನಾನು ಕೂಡ ಸ್ಯಾಂಡಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದೀನಿ. ಇಲ್ಲ, ಖಂಡಿತ ಇಲ್ಲ.
ಅಂದರೆ ತುಂಬ ಹೊಸ ಕಲಾವಿದರಿಗೆ ಇದರಲ್ಲಿ ಬಹಳಷ್ಟು ಅವಕಾಶಗಳನ್ನು ಕೊಟ್ಟು ಅವರನ್ನು ಉಳಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂದರೆ ಈಗ ಏನಂದರೆ ಹೊಸ ಕಲಾವಿದರೆಲ್ಲ ಮರೆಯಾಗಿ ಹೋಗ್ತಾ ಇದ್ದಾರೆ, ಹೊಸ ಕಲಾವಿದರ ಅವಕಾಶಗಳು ಸಿಗ್ತಾ ಇಲ್ಲ. ಅದರಿಂದಾಗಿ ಇವತ್ತಿನ ದಿನ ಹೊಸ ಕಲಾವಿದರನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ 8 ದಿನಗಳ ಕಾಲ ಸತತವಾಗಿ ಪ್ರೀಮಿಯರ್ ಶೋ ನಡೆಯೋದಂದರೆ ಅದು ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಮೂವಿ ಅಂತೂ ಫಸ್ಟಿಂದ ಎಂಡ್ ತನಕನೂ ಹಿಡಿದಿಟ್ಕೊಳ್ಳುತ್ತೆ ನಮ್ಮನ್ನು. ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಥರ ಸಿಚುವೇಶನ್ ಬರುತ್ತೆ. ನಾನು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಕೂಡ ನೋಡಿದ್ದೀನಿ, ನೀವೆಲ್ಲರೂ ಬಂದು ಕೂಡ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಸರ್ಕಾರಿ ಶಾಲೆನ ಉಳಿಸ್ಬೇಕು, ಬೆಳೆಸಬೇಕು, ಹಾಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದಕ್ಕೋಸ್ಕರ ಅದೆರಡು ಮಾತು ಹೇಳ್ತಾ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಒಂದು ಡೈಲಾಗ್, ಅಣ್ಣ ಅವನ ಹೆಸರು ಸ್ಯಾಂಡಿ, ಆದರೆ ಅವನ ಹೆಸರು ಸ್ಯಾಂಡಿ ಅಲ್ಲ. ಸರ್ಕಾರಿ ಶಾಲೆ ಎಚ್8 ಅನ್ನೋ ಸಿನಿಮಾನ ಒಳ್ಳೆ ಗುಣ ಅವರು ಒಳ್ಳೆಯದಾಗಿ ತೆಗೆದಿದ್ದಾರೆ. ನಾನು ಕೂಡ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಮಂಜಣ್ಣ ಅಂತ. ಸೊ ಏನಕ್ಕೆ ಅಂತ ಅಂದರೆ ಸರ್ಕಾರಿ ಶಾಲೆ ಎಚ್8 ಅಂದರೆ ಒಂದು ಥ್ರಿಲ್ಲಿಂಗು ಇದೆ, ಮತ್ತು ಸರ್ಕಾರಿ ಶಾಲೆ ಹೆಂಗೆ ಉಳಿಸ್ಬೇಕು ಅನ್ನೋದು ಇದೆ. ಸೊ ನೀವೆಲ್ಲರೂ ಬಂದು ಫಿಲ್ಮ್ ನೋಡಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ಕೊತೀನಿ. ಇತ್ತೀಚೆಗೆ ಒಳ್ಳೆಯ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಅಂದರೆ ಸರ್ಕಾರಿ ಶಾಲೆ ಎಚ್8 ಮೂವಿ. ನಮಗೆ ಸರ್ಕಾರಿ ಶಾಲೆ ಅಂದ ತಕ್ಷಣ ಬರೀ ಸರ್ಕಾರಿ ಶಾಲೆ ಅಂತದೆ, ಅದ್ರ ಜೊತೆಗೆ ಅದರಲ್ಲಿ ಸರ್ಕಾರಿ ಶಾಲೆಯ ಉಳಿವಿನ ಬಗ್ಗೆ ಕೂಡ ಬಹಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಹಿರಿಯ ಕಲಾವಿದರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಕೂಡ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಬಹಳ ಖುಷಿಯ ವಿಚಾರ. ಈ ನಿಜವಾಗಲೂ ಕೂಡ ಸರ್ಕಾರಿ ಶಾಲೆ ಎಚ್8 ಸಿನಿಮಾದ ನಿರ್ದೇಶನ ನೋಡಿದರೆ ನಿಜವಾಗ್ಲೂ ಕೂಡ ಗುಣ ಅವರ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ತುಂಬ ಒಳ್ಳೆಯ ನಿರ್ದೇಶನವನ್ನು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ಚಿತ್ರ ಸರ್ಕಾರಿ ಎಚ್8 ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಒಂದು ಹೊಸ ತಂಡ, ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ಇವ್ರನ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೊಸ ಕಲಾವಿದರನ್ನ ಬೆಳೆಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ಕಾರ್ಯಕ್ರಮ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿ ಅಂತ ಕೇಳ್ಕೊತೀನಿ. ಸರ್ಕಾರ ಶಾಲೆನ ಉಳಿಸಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಷಯ ಎಲ್ಲರಿಗೂ ತಲುಪಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ, ಹೊಸ ಕಲಾವಿದರನ್ನು ಬೆಳೆಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.